ಶ್ರೀ ರಾಮಾನುಜಾಚಾರ್ಯರ ಅತ್ಯಂತ ಪ್ರೀತಿಯ ನಿಷ್ಠಾವಂತ ಮತ್ತು ಪ್ರಮುಖ ಶಿಷ್ಯರಲ್ಲಿ ವಡುಗನಂಬಿ ಒಬ್ಬರು. ಇವರ ಇತಿಹಾಸವು ಗುರುಭಕ್ತಿಯ ಪರಾಕಾಷ್ಠೆಗೆ ಸಾಕ್ಷಿಯಾಗಿದೆ. ವಡುಗನಂಬಿಯ ಜೀವನ ಮೈಸೂರಿನ ಪಶ್ಚಿಮಕ್ಕೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಸಾಲಿಗ್ರಾಮ ಎಂಬಲ್ಲಿ ಜನಿಸಿದರು. ರಾಮಾನುಜಾಚಾರ್ಯರ ಶಿಷ್ಯತ್ವ ಕ್ರಿಸ್ತಶಕ 1079ರಲ್ಲಿ ರಾಮಾನುಜಾಚಾರ್ಯರು ಸಾಲಿಗ್ರಾಮಕ್ಕೆ ಭೇಟಿ ನೀಡಿದಾಗ ವಡುಗನಂಬಿ ಅವರ ಶಿಷ್ಯರಾದರು. ನಂತರ ಅವರು ಶ್ರೀರಂಗದಲ್ಲಿ ನೆಲೆಸಿ ರಾಮಾನುಜರ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಅಪ್ರತಿಮ ಗುರುಭಕ್ತಿ ವಡುಗನಂಬಿ ರಾಮಾನುಜಾಚಾರ್ಯರನ್ನ ಉಭಯ ವಿಭೂತಿ ನಾಯಕ ಎಂದು ನಂಬಿದ್ದರು. ಅವರು ರಾಮಾನುಜರ ಪಾದಯಾತ್ರೆ, ಪಾದರಕ್ಷೆಗಳನ್ನು ಓರುವುದು ಹೇಗೆ ವೈಯಕ್ತಿಕ ಸೇವೆಗಳನ್ನು ಅತೀವ ಭಕ್ತಿಯಿಂದ ಮಾಡುತ್ತಿದ್ದರು. ವಿಶಿಷ್ಟ ಸೇವೆ ಅವರು ರಾಮಾನುಜರ ಹೊರತಾಗಿ ಬೇರೆ ಯಾವುದೇ ದೇವತಾ ಆರಾಧನೆಯಲ್ಲಿ ತೊಡಗುತ್ತಿರಲಿಲ್ಲ. ಗುರುವೇ ಪರಮದೈವ ಎಂಬುದು ಅವರ ತತ್ವವಾಗಿತ್ತು. ರಾಮಾನುಜರ ಪಾದರಕ್ಷೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಸಂಚರಿಸುತ್ತಿದ್ದರು. ರಾಮಾನುಜರು ಶ್ರೀರಂಗದಲ್ಲಿ ಇರುವಾಗ ವಡುಗನಂಬಿ ಪ್ರತಿದಿನ ರಾಮಾನುಜರಿಗಾಗಿ ಹಾಲು ಕಾಯಿಸಿ ಅದನ್ನು ಅವರಿಗೆ ಅರ್ಪಿಸುತ್ತಿದ್ದರು. ರಾಮಾನುಜರ ಜೀವನದ 1137 ಕೊನೆಯ ದಿನಗಳವರೆಗೂ ಅವರ ಸೇವೆಯಲ್ಲಿಯೇ ಇದ್ದರು. ಶ್ರೀ ರಾಮಾನುಜರ ಮುಖ್ಯ ಶಿಷ್ಯರಾದ ಮೇಲೆ ಹೇಳಲಾದ ವೈಭವಗಳನ್ನು ಹೊಂದಿದಂತಹ ಸ್ವಾಮಿ ವಡುಗನಂಬಿಗಳು ಹುಟ್ಟಿದ ಊರು ಎಂಬ ಹಿರಿಮೆ ಈ ಸಾಲಿಗ್ರಾಮಕ್ಕೆ ಸಲ್ಲುತ್ತದೆ. ಶ್ರೀ ರಾಮಾನುಜರಿಂದಲೇ ಹೆಸರಿಡಲ್ಪಟ್ಟ ಒಂದೇ ಊರು ಸಾಲಿಗ್ರಾಮ. ಶ್ರೀ ರಾಮಾನುಜರೇ ಮಿಥಿಲಾಪುರಿ ಎಂದು ಕರೆಯಲ್ಪಟ್ಟ ಈ ಊರಿಗೆ ಶ್ರೀ ಸಾಲಗ್ರಾಮ ಎಂದು ಹೆಸರಿಟ್ಟರು. ಈ ಪ್ರಪಂಚದಲ್ಲಿಯೇ ಶ್ರೀ ರಾಮಾನುಜರಿಂದಲೇ ಹೆಸರಿಡಲ್ಪಟ್ಟ ಒಂದೇ ಊರು ಎನ್ನುವ ಹಿರಿಮೆ ಶ್ರೀ ಸಾಲಿಗ್ರಾಮಕ್ಕೆ ಮಾತ್ರವೇ ಇರುವುದಾಗಿದೆ. ಶ್ರೀ ದಾಶರಥಿ ಶ್ರೀಪಾದ ತೀರ್ಥಕೊಳ ಶ್ರೀ ರಾಮಾನುಜರ ಪಾದುಕೆ ಎಂದು ಹೆಸರಿಡಲ್ಪಟ್ಟ ಶ್ರೀ ದಾಶರಥಿಯವರ ಶ್ರೀಪಾದ ಸ್ಪರ್ಶದಿಂದ ಮಹಿಮೆಯನ್ನು ಪಡೆದು ಊರಿನ ಜನರನ್ನು ಪರಿವರ್ತಿಸಿದ ಪುಷ್ಕರಣಿಕೆ ಕೊಳ ಶ್ರೀ ದಾಶರಥಿ ಶ್ರೀ ಪಾದತೀರ್ಥ ಕೊಳವೆಂದು ಕರೆಯಲ್ಪಟ್ಟು ಬರುತ್ತಿದೆ. ಈ ಕೊಳವು ಶ್ರೀ ಯೋಗನರಸಿಂಹಸ್ವಾಮಿ ಕೊಳದ ಹತ್ತಿರ ಇದೆ. ಮಂಗಳ ಶಾಸನ ಕ್ಷೇತ್ರ ಶ್ರೀ ರಾಮಾನುಜರು ಈ ಊರಿನಿಂದಲೇ ಸಂಪ್ರದಾಯ ಮಂಗಳ ಶಾಸನಾರ್ಥವಾಗಿ ಚೋಳರಾಜನು ಸಂಪ್ರದಾಯ ವೈರಿಗಳು ತೊಲಗಲು ಅಭಿಚಾರ ಹೋಮವನ್ನು ಮಾಡಿ ಶ್ರೀರಂಗಮ್ಮವನ್ನು ಶ್ರೀ ವೈಷ್ಣವರನ್ನು ರಕ್ಷಣೆ ಮಾಡಿದ್ದರಿಂದ ಈ ಊರಿಗೆ ಶ್ರೀ ವೈಷ್ಣವ ಮಂಗಳ ಶಾಸನ ಕ್ಷೇತ್ರ ಎಂದು ಹೆಸರು. ಇಲ್ಲಿರುವ ಶ್ರೀ ಭಾಷ್ಯಕಾರ ಸ್ವಾಮಿ ದೇವಸ್ಥಾನದಲ್ಲಿರುವ ಶ್ರೀ ರಾಮಾನುಜರ ಶ್ರೀಪಾದಗಳನ್ನು ನಮಿಸಿ ಆರಾಧನೆ ಮಾಡಿ ಎಲ್ಲ ದಿವ್ಯ ಶೇಷಗಳು, ತಿರುಮಾಳಿಗೆಗಳು, ಶ್ರೀ ವೈಷ್ಣವ ಆಚಾರ್ಯ ಸ್ವಾಮಿಗಳ ಮನೆತನಗಳು, ಮಠಗಳು, ರಾಮಾನುಜ ಕೂಟಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ಲೋಕಗಳು, ಎಲ್ಲ ಆಚಾರ್ಯರುಗಳು, ಜಿಯರುಗಳು, ಶ್ರೀ ವೈಷ್ಣವ ಸನ್ಯಾಸಿಗಳು, ಜೀವ ಸಂಕುಲಗಳು ಎಂದು ಎಲ್ಲರ ಹಿತಕ್ಕಾಗಿ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡಿದರೆ, ಮಂಗಳ ಶಾಸನ ಮಾಡಿದರೆ ಅದು ಅತಿ ಶೀಘ್ರದಲ್ಲಿ ಫಲಿಸುತ್ತದೆ ಎನ್ನುವುದು ಖಾತರಿ. ಶ್ರೀ ಭಾಷ್ಯಕಾರ ಸ್ವಾಮಿ ದೇವಸ್ಥಾನದ ವೈಭವಗಳು 850 ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸ. ಶ್ರೀ ರಾಮಾನುಜರ ಕಾಲಾವಧಿ 1017ರಿಂದ 1137. ಶ್ರೀ ರಾಮಾನುಜರು ಪರಮಪದಕ್ಕೆ ಶ್ರೀ ವೈಕುಂಠಕ್ಕೆ ಹೋದ ನಂತರ ಅವರ ಶಿಷ್ಯರಾದ ಸ್ವಾಮಿ ವಡುಗನಂಬಿಗಳು ಶ್ರೀ ಸಾಲಗ್ರಾಮಕ್ಕೆ ಬಂದು ಶ್ರೀ ರಾಮಾನುಜರ ಶ್ರೀಪಾದಗಳನ್ನು ಪ್ರತಿಷ್ಠೆ ಮಾಡಿದರು ಎನ್ನುವುದರಿಂದ ಈ ದೇವಸ್ಥಾನ ಸುಮಾರು 850 ವರ್ಷಗಳಿಗೂ ಹಿಂದೆಯೇ ಕಟ್ಟಲ್ಪಟ್ಟಿತು ಎಂಬುದು ಸ್ಪಷ್ಟವಾಗಿದೆ. ಶ್ರೀ ರಾಮಾನುಜರ ಶ್ರೀಪಾದಗಳಿಗೆಂದೇ ಇರುವ ಒಂದೇ ದೇವಸ್ಥಾನ. ಈ ದೇವಸ್ಥಾನದ ಮೂಲ ಸ್ಥಾನದಲ್ಲಿ ಶ್ರೀ ರಾಮಾನುಜರ ಶ್ರೀಪಾದಗಳನ್ನು ಪ್ರತಿಷ್ಠೆ ಮಾಡಲಾಗಿದೆ. ಬೇರೆ ಯಾವೊಂದು ದೇವರ ವಿಗ್ರಹ ಕೂಡ ಈ ದೇವಸ್ಥಾನದಲ್ಲಿ ಇಲ್ಲ. ಹೀಗೆ ಶ್ರೀ ರಾಮಾನುಜರ ಶ್ರೀಪಾದಗಳಿಗೆಂದೇ ಹೆಸರಿಡಲ್ಪಟ್ಟ ಒಂದೇ ದೇವಸ್ಥಾನ, ಅದು ಕೂಡ ಈ ಊರಿನಲ್ಲಿಯೇ ಅವತರಿಸಿದೆ. ಹುಟ್ಟಿದ ಅವರ ಅಂತರಂಗ ಶಿಷ್ಯರಾದ ಸ್ವಾಮಿ ವಡುಗನಂಬಿಗಳವರ ಶ್ರೀಕರಗಳಿಂದ ಕಟ್ಟಲ್ಪಟ್ಟ ಒಂದೇ ದೇವಸ್ಥಾನ. ಶ್ರೀ ರಾಮಾನುಜರ ವಿಗ್ರಹ ಕೂಡ ಈ ದೇವಸ್ಥಾನದಲ್ಲಿ ಇಲ್ಲ. ಅವರ ಶ್ರೀಪಾದಗಳು ಮಾತ್ರವೇ ಇಲ್ಲಿವೆ. ಶ್ರೀ ರಾಮಾನುಜರ ಶ್ರೀಪಾದಗಳನ್ನು ಇಲ್ಲಿ ಬಿಟ್ಟು ಬೇರೆಲ್ಲೂ ದರ್ಶಿಸಲು ಸಾಧ್ಯವಿಲ್ಲ. ಶ್ರೀ ರಾಮಾನುಜರ ವಿಗ್ರಹ ಸಾವಿರಾರು ದೇವಸ್ಥಾನಗಳಲ್ಲಿ ಇವೆ.
ಎಲ್ಲ ದೇವಸ್ಥಾನದಲ್ಲಿಯೂ ಅವರು ಪದ್ಮಾಸನದಲ್ಲಿ ಯೋಗದಲ್ಲಿ ಕುಳಿತುಕೊಂಡ ಭಂಗಿಯಲ್ಲಿ ಇರುವುದರಿಂದ ಅವರ ಶ್ರೀಪಾದಗಳು ಒಳಮುಖವಾಗಿ ಮಡಿಚಿರುತ್ತದೆ. ಶ್ರೀಪಾದಗಳನ್ನ ಪರಿಪೂರ್ಣವಾಗಿ ಎಲ್ಲೂ ಯಾರಿಂದಲೂ ಯಾವಾಗಲೂ ದರ್ಶನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ವಿಶ್ವದಲ್ಲಿಯೇ ಶ್ರೀರಾಮಾನುಜರ ಶ್ರೀಪಾದಗಳನ್ನು ಪರಿಪೂರ್ಣವಾಗಿ ದರ್ಶಿಸಬೇಕೆಂದರೆ ಅದಕ್ಕಿರುವ ಒಂದೇ ಜಾಗ ಶ್ರೀ ಸಾಲಿಗ್ರಾಮದಲ್ಲಿರುವ ಈ ಶ್ರೀ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ ಮಾತ್ರವೇ ಆಗುತ್ತದೆ. ಶ್ರೀ ಭಾಷ್ಯಕಾರ ಸ್ವಾಮಿ ದೇವಸ್ಥಾನದ ಮೂಲ ಸ್ಥಾನದಲ್ಲಿ ಶ್ರೀರಾಮಾನುಜರ ಶ್ರೀಪಾದಗಳ ಕೆಳಗೆ ಆ ಅಷ್ಟದಿಗ್ಗಜರುಗಳಾದ 8 ಶಿಷ್ಯರುಗಳು, 4 ಜಿಯರುಗಳು, 4 ಗೃಹಸ್ಥರುಗಳು ವಿಗ್ರಹ ರೂಪದಲ್ಲಿಯೇ ಆಸೀನರಾಗಿದ್ದು 4 ದಿಕ್ಕುಗಳನ್ನು ನೋಡಿಕೊಂಡು ಶ್ರೀರಾಮಾನುಜರ ಶ್ರೀಪಾದಗಳಿಗೆ ಮಂಗಳ ಶಾಸನವನ್ನ ಮಾಡಿಕೊಂಡು ಕಾಪಾಡಿಕೊಂಡು ಬರುತ್ತಿದ್ದಾರೆ. ಶ್ರೀಮತೆ ರಾಮಾನುಜಾಯ ನಮಃ. ಇವರು ಎಲ್ಲರೂ ಸ್ವಾಮಿ ವಡುಗನಂಬಿಗಳವರದ ವಂಶದವರು. 1000 ವರ್ಷಗಳು ಪ್ರಾಚೀನ ಪಾರಂಪರ್ಯ. ಇವರು ಎಲ್ಲರೂ ಇಲ್ಲೇ ಅಕ್ಕಪಕ್ಕದಲ್ಲಿದ್ದಾರೆ, ಬೆಂಗಳೂರಲ್ಲಿ ಎಲ್ಲ ಇದ್ರೆ ಪ್ರತಿ ವರ್ಷ ಬರ್ತಾರೆ. ಇವರೇ ಇಲ್ಲಿ ಸ್ಥಳಾಚಾರ್ಯರು. ಈ ಪರಂಪರೆಯಲ್ಲಿ ಹುಟ್ಟಿದ ವಡುಗನಂಬಿ ಸ್ವಾಮಿ ಮೊದಲು ಹುಟ್ಟಿದವ ಆ ವಡುಗನಂಬಿ ಸ್ವಾಮಿ ಅವರೇ ನಮ್ಮ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ ತನ್ನ ಕಟ್ಟಿದರೆ ಅಂತ ಗುರು ಪರಂಪರಾ ಪ್ರಭಾವ ಮಹಾರಾಯರ ಪಡಿ ಅಂತ ಒಂದು ಪ್ರಾಚೀನ ಗ್ರಂಥ ಅದನ್ನ ಬರೆದಿರೋದು ನಮ್ ಪಿನ್ಬಳಗರಾಮ್ ಪೆರುಮಾಳ್ ಜೀಯರ್ ಅಂತ ಒಂದು ಪೂರ್ವಾಚಾರ್ಯರು, ರಾಮಾನುಜಾಚಾರ್ಯರು ವಂಶ ಪರಂಪರೆಯಲ್ಲಿ ಆಚಾರ್ಯ ಪರಂಪರೆಯಲ್ಲಿ ಹುಟ್ಟಿದವರು, ಸ್ವಾಮಿ ನಂಬಿಳ್ಳೆ ಶಿಷ್ಯರು. ಅವರು ಬರೆದಿದ ಗ್ರಂಥ ತಾಳಪತ್ರಗಳಲ್ಲಿದೆ. ಅದನ್ನ ಪಬ್ಲಿಷ್ ಮಾಡಿದ್ರೆ ಆ ಗ್ರಂಥದಲ್ಲಿ ಗುರು ಪರಂಪರಾ ಪ್ರಭಾವ ಆರಾಯರ ಪಡಿ ಗ್ರಂಥದಲ್ಲಿ ಪೇಜ್ 246 ಮತ್ತೆ 272 ಅಲ್ಲಿ ಈ ವಂಶ ಪ್ರಭಾವ ಐತೆ. ಇವರು ಎಲ್ಲರೂ ವಡುಗನಂಬಿ ಸ್ವಾಮಿ ಅವರ ವಂಶದವರು. ಇವು ಸಂತತಿ, ಡೈರೆಕ್ಟ್ ಸಂತತಿ, ನೋ ಅಕ್ಕಪಕ್ಕ, ಸ್ಟ್ರೈಟ್ ಡೈರೆಕ್ಟ್ ಸಂತತಿ. ಇವರೆಲ್ಲ ಇಲ್ಲೇ ಇದ್ರು, ಇವರ ಪೂರ್ವಜರೆಲ್ಲ ಇಲ್ಲೇ ಇದ್ರು. ಏನೋ ಕಲಿ ಕೋಲಾಹಲ ಕ್ರೀಡಾನ್ ಅಂತ ಹೇಳ್ತಾರೆ. ಈ ಕಲಿ ಕೋಲಾಹಲದಿಂದ ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ಹೋಗಿದ್ರು. ಆದ್ರೂ ಪ್ರತಿ ವರ್ಷ ಬರ್ತಾ ಇದ್ರೆ ಇವರು ಇನ್ನೂ ಸ್ವಲ್ಪ ಬೇಗ ಇಲ್ಲೇ ಬಂದು ಇಲ್ಲೇ ಅವ್ರಿಗೆ ಒಂದು ಆಚಾರ್ಯ ತಿರುಮಾಳಿಗೆ ಅಂತ ನಾವು ಹೇಳುದು ಮನೆ, ಅದನ್ನ ಒಂದು ಸ್ಥಾಪನ ಮಾಡಿ ನಮ್ಮ ಕೈಯಿಂದ ಇವ್ರಿಗೆ ಕೊಟ್ಟಿ ಅವ್ರು ಇಲ್ಲೇ ಉಳ್ಕೊಂಡು ಇಲ್ಲೇ ಈ ದೇವಸ್ಥಾನಗಳನ್ನ ಭವಿಷ್ಯದಲ್ಲಿ ಎಲ್ಲಾನು ನೋಡ್ಬೇಕು, ಕೈಕರ್ಯ ಮಾಡ್ಬೇಕು ಅಂತ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತೆ ರಾಮಾನುಜಾಚಾರ್ಯರವರ ಪಾದಗಳನ್ನ ನಾವು ಪಾದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಿಮ್ ಎಲ್ರು ಈ ಊರಲ್ಲಿ ಸಾಲಿಗ್ರಾಮದಲ್ಲಿ ಇರೋರು ಎಲ್ರು ಇವ್ರನ್ನ ಪರಿಚಯ ಮಾಡ್ಕೋಬೇಕು. ಸಹಕಾರ ಸಹಾಯ ಎಲ್ಲ ಬೇಕು, ನಿಮ್ ಸಪೋರ್ಟ್ ಬೇಕು. ಇವ್ರನ್ನ ಗೊತ್ತಾಕೊಂಡು ಇವರ ಹತ್ರ ಬಂದು ಆಶೀರ್ವಾದ ತಗೋಬೇಕು. ಇವರಿಂದಾನೇ ಈ ರಾಮಾನುಜ ಸ್ವಾಮಿ ಮೂಲ ಶ್ರೀಪಾದಗಳು ಇರೋ ಮೂಲ ದೇವಸ್ಥಾನ ಇಲ್ಲಿ ಬಂದಿರೋದು. ಇವ್ರಿಗೆ ಅದೆಲ್ಲ ಎಲ್ಲ ಹಕ್ಕುಗಳು ಐತೆ. ಸೊ ಇದನ್ನ ನ್ಯೂಸ್ ಅಲ್ಲಿ ನಾವು ಈಗ ಕೊಡ್ತಾ ಇದೀವಿ. ನೆಕ್ಸ್ಟ್ ವರ್ಷದಿಂದ ಇನ್ನೂ ಚೆನ್ನಾಗಿ ಎಲ್ರು ಗೊತ್ತಾಕೊಂಡು ಇವತ್ತು ಆ ವಡುಗನಂಬಿ ಸ್ವಾಮಿ ಹುಟ್ಟಿದ ದಿವಸ, ರಾಮಾನುಜ ಸ್ವಾಮಿ ಜಯಂತಿಯಿಂದ 6 ದಿವಸಗಳು ಮುಂಚೆ, ಅಂದ್ರೆ ರಾಮಾನುಜ ಸ್ವಾಮಿ ಹುಟ್ಟಿರೋದು ಚೈತ್ರ ಮಾಸ ಆರುದ್ರ ನಕ್ಷತ್ರ. ಇವರು ಚೈತ್ರ ಮಾಸ ಅಶ್ವಿನಿ ನಕ್ಷತ್ರ, ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶೀರ್ಷ, ಆರುದ್ರ ಅಂತ 6 ನಕ್ಷತ್ರಗಳು ಮುಂಚೆ ಅವರು ಅವತಾರ ಮಾಡಿದವರು. ಆ ವಡುಗನಂಬಿ ಸ್ವಾಮಿ ಅವರ ಪರಂಪರೆಯಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರು. ಇನ್ನೊಂದು ದಿವಸ ಅವರ ಹೆಸರೆಲ್ಲ ನಾವು ಪರಿಚಯ ಮಾಡಿದ್ವಿ. ಈಗ ಇಲ್ಲಿಂದ ರಾಮಾನುಜ ಸ್ವಾಮಿ ಅಲ್ಲಿ ಇಲ್ಲಿ ಇದು ಲಕ್ಷ್ಮೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ರಾಮಾನುಜ ಸ್ವಾಮಿ ಅಲ್ಲಿ ಸವಾರಿಯಲ್ಲಿ ನಮ್ಮ ಭಾಷ್ಯಕಾರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಇವತ್ತು ಇಲ್ಲಿ ತಿರುಗ ಬರ್ತಾರೆ. ರಥೋತ್ಸವ ಅವತ್ತು ಇದೇ ರೀತಿಯಲ್ಲಿ ನಮ್ಮ ನರಸಿಂಹಸ್ವಾಮಿ ದೇವರು ಮತ್ತೆ ರಾಮಾನುಜ ಸ್ವಾಮಿ ಇಬ್ರು ಅಲ್ಲಿ ಬರ್ತಾರೆ. ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ರಥ ಹತ್ತುವುದು ಈ ರಾಮಾನುಜ ಸ್ವಾಮಿ ಜಯಂತಿಗೋಸ್ಕರನೇ ಇಲ್ಲಿ ಬ್ರಹ್ಮೋತ್ಸವ. ಶ್ರೀಮತೆ ರಾಮಾನುಜಾಯ. ಸ್ವಾಮಿ ವಡಗನಂಬಿ ಅವರ ಹುಟ್ಟಿದ ದಿನದಂದು ವಡಗನಂಬಿ ಅವರ ಮನೆತನ ವಂಶಸ್ಥರವರನ್ನೇ ಕರೆದು ವಡಗನಂಬಿ ಅವರ ಹುಟ್ಟಿದ ದಿನವನ್ನು ಆಚರಿಸುತ್ತಿರುವ ಧನುರ್ದಾಸ ರಾಮಾನುಜ ಜಿಯರ್ ಮಹಾಸ್ವಾಮಿಗಳಿಗೆ ಮಹಾನ್ ಧನ್ಯವಾದಗಳನ್ನ ಸಲ್ಲಿಸಿದರು. ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದಿಂದ ಶ್ರೀ ರಾಮಾನುಜಾಚಾರ್ಯರ ಮೂರ್ತಿಯನ್ನ ವಿಶೇಷ ಪೂಜೆಗಳೊಂದಿಗೆ ಅಲ್ಲಿಂದ ಮೆರವಣಿಗೆ ತಂದು ಶ್ರೀ ಭಾಷ್ಯಕಾರ ಸ್ವಾಮಿ ದೇವಾಲಯದ ರಾಮಾನುಜಾಚಾರ್ಯರ ಶ್ರೀಪಾದಗಳಲ್ಲಿ ಇರಿಸಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಲಾಯಿತು.
வைகுந்தம் வேங்கடம் மாநிலம் சோழன் நம்பரம் மாநிலக்கென்பர் நல்லோ திருக்கைகள் திருமொழி யோக சக்கரங்கள் நம்பி ஆழ்வார் வடுகநம்பி ரங்கா சுவாமிக்கு ரங்காச்சாரிய சுவாமிக்கு சுவாமி எச்சரிக்கை அங்கல்ல வலது கை ஸ்பெஷல் எச்சரிக்கை சுவாமி எச்சரிக்கை ஸ்ரீமத் வேதாந்தாச்சாரியராய் எழுந்தருளியிருக்கும் வடுகநம்பி ஆழ்வார் சுவாமி தெய்வம் மத்தரியா புகழ் சேர் வடுகநம்பி தன்னிலையே உந்தனக்கே ஆட்கொள்ளுகந்து ஒரு தெய்வம் மத்தரியா தனக்கு நீ தந்து எதிராசா நாளும் முந்தனக்கே ஆட்கொள்ளுகந்து
செடியதனை அடியறுத்தான் வாழியே சிறிது மரத்தீர்த்து செங்கையல்வாவிகள் சுழ்வையல் நாளும் சிறந்த பெரும்போதோ மங்கையலாளி பராக்குசமுன்னவர் வாழ்வு முளைத்திடனா செங்கையல்வாவிகள் சுழ்வையல் நாளும் சிறந்த பெரும்போதோ சுவையில் பரம்பெருத்தோன் வாழியே இரண்டு நாள் எதிமுன் அங்குதித்தோன் வாழியே சாலக்கிராமம் இந்த சதுரனார் வாழியே மாலை முனி தாளினோடு மதித்து வைத்தோன் வாழியே பாலமுது காய்ச்சுகையில் பரன்பெருத்தோன் வாழியே இரண்டு நாள் எதிமுன் அன்புதித்தோன் வாழியே கற்றவர் காமுரு சீலனும் காமுரு கதிரவன் முளைத்திடனாள் தவர் போற்றிடும் நல்ல திராசனின் பொற்பதம் புகழ் பெறனாள் கலை நவின்றிடு நன்னெறி நமகினி நல்விடிவென பகர்நாள் பொன்னடி தென்று சகந்திரனாள் அற்புத நாந்திர பூர்ணனும் நமக்கென அவனி வந்தருளிடனாள் அங்குசை சித்திரை அசுவதி எனும் நாயே கற்றவர் காமுரு சீலனும் காமுரு கதிரவன் முளைத்திடனாள் கத்தவர் போற்றிடும் நல்ல திராசனின் பொற்பதம் புகழ் பெறனாள் நற்கலை நவின்றிடு நன்னெறி நமக்கினி நல்விடிவென பகர்நாள் அற்புத நாந்திர பூர்ணனும் நமக்கென அவனி வந்தருளிடுநாள் புவியில் அரங்கேச கிடலித்தான் வாழியே கைவசியில் திருமூலத் தவதரித்தான் வாழியே ஸ்ரீசைலம் ஏத்த வந்தோன் வாழியே மணிமணமும் முக்கோல் தரித்தான் வாழியே கிடலித்தான் வாழியே திருமூலத் தவதரித்தான் வாழியே ஸ்ரீசைலம் ஏத்த வந்தோன் வாழியே மணிவளமும் முக்கோல் தரித்தான் வாழியே தமிழ் வேதியர் சிந்தை தெளிந்து
கந்த மலர் பொழி சூழ் குருகாதிபன் கலைகள் விளங்கிட நாள் அந்தமின் சீர்மண வாழ முனீஸ்வரன் அவதாரம் செய்திட நாள் ஸ்ரீமதே ரம்யஜா மாத்ருமுனீந்திராய மகாத்மனே ராமானுஜார்ய சச்சிஷ்யம் சாரக்ராமணிவாசினம் ராமானுஜார்ய சச்சிஷ்யம் சாரக்ராமணிவாசினம் ராமானுஜ யோகீந்திர க்ஷீர கைங்கர்யசாலினே ராமானுஜ யோகீந்திர க்ஷீர கைங்கர்யசாலினே போல் பிழை செய்வார் இவ்வுலகிலுண்டோ அனைத்துலகும் வாழ பிறந்த எதிராச மாமுனிவா ஏழை பிறந்தாய் அதிகாரம் உண்டே அரங்கர் இறங்காரோ இறங்க வேண்டுவது அதிகாரிகளுக்கே இரங்கல் செய்யோ நாயுடைய ஒரு தெய்வம் மத்தறியா தனக்கு நீ தந்து எதிராசா ராமானுஜ ஜெய ராமானுஜ ஜெய 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 ராமானுஜ ஜெய 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 ராமானுஜ ஜெய 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 ராமானுஜ ஜெய ராமானுஜ ஜெய ராமானுஜ ஜெய 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 ராமானுஜ ஜெய ராமானுஜ ஜெய ராமானுஜ ஜெய 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 ராமானுஜ ஜெய ராமானுஜ ஜெய ராமானுஜ ஜெய ஜெய ನಾವು ಒಡಗನಂಬಿ ಪರಿವಾರ ಅಂತಲ್ಲ, ರಾಮಾನುಜರ ಶಿಷ್ಯರೆಲ್ಲ ಹೆಮ್ಮೆ ಪಡಬೇಕು. ಒಡಗನಂಬಿ ಶಿಷ್ಯರೆಲ್ಲ ಹೆಮ್ಮೆ ಪಡಬೇಕು. ರಾಮಾನುಜದಾಸನ ಕರೆಸಿ ಅವರು ರಾಮಾನುಜ ಅವರಲ್ಲಿ ಕಳಿಸಿ ಈ ಕ್ಷೇತ್ರವನ್ನು ಅವರ ಮುಖಾಂತರ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನಾವೇನು ಹೇಳೋದೇ ಇಲ್ಲ, ನಮ್ಮಗಳ ಸೌಭಾಗ್ಯ.
எங்கள் ராமானுஜனே தெய்வம், எங்கள் ராமானுஜனே தெய்வம். అదిగదిగో యతి రామానుజ శేఖరుడడుగో, వైష్ణవ శంఖారావపు విష్ణు తేజమదిగో, భరతావని భావలహరి జ్ఞాన ధ్వజమదిగో, చెరగని చిరు నవ్వుల శ్రీ భాష్యకారుడడుగో. అజ్ఞానపు రూపుమాపు ఆది గురువు ఎడుగో, విజ్ఞానమునందించే జగద్గురువులరుగో. అదిగదిగో యతి రామానుజ శేఖరుడడుగో, వైష్ణవ శంఖారావపు విష్ణు తేజమదిగో. నిండుగా త్రిదండముతో నుదురు ఊర్ధ్వపుండ్రముతో కాషాయము దాల్చినట్టి కమలాక్షుని రూపంలో, నిండుగా త్రిదండముతో నుదురు ఊర్ధ్వపుండ్రముతో కాషాయము దాల్చినట్టి కమలాక్షుని రూపంలో, వైష్ణవ తత్వము చాటిన యోగీశ్వరుడడుగో, రాముని బాటే తనదను రామానుజుడడుగో. వైష్ణవ తత్వము చాటిన యోగీశ్వరుడడుగో, రాముని బాటే తనదను రామానుజుడడుగో.